ಜಪ್ತಿ ಮಾಡಿಸ್ಲೇಬೇಕು ಅಂತ ನಾವೆಲ್ಲರನ್ನೂ ಆಗ್ರಹ ಮಾಡಿದ್ದೀವಿ. ನಾವು ಶಾಸಕರುಗಳು 3-4 ಜನ ಸೇರಿ ಆಗ್ರಹ ಮಾಡಿದ್ದೀವಿ. ಅದನ್ನು ಸರ್ಕಾರಕ್ಕೆ ಕಳಿಸಿ ದೇಸಾಯಿ ಆಯೋಗದ ತನಿಖಾ ಸಂಸ್ಥೆ ಒಂದು ಮಾಡ್ತೈತೆ, ಮತ್ತು ಲೋಕಾಯುಕ್ತದವ್ರು ಮಾಡ್ತಾಯಿದ್ದಾರೆ, ಇ ಡಿ ಅವ್ರು ಮಾಡ್ತಾಯಿದ್ದಾರೆ. ಈ ದೇಸಾಯಿ ಆಯೋಗದ್ದು ವರದಿ ಏನು ಬರ್ತದೆ ಅದ್ರ ಮೇಲೆ ನಾವೆಲ್ಲರನ್ನೂ ತೀರ್ಮಾನ ಮಾಡೋದ ಅಂತ ಅನ್ನೋದನ್ನು ಅಧ್ಯಕ್ಷರು ಕೋರ್ಕೊಂಡ್ರು. ಆಯಿತು ಅಂತ ಅಂದ್ಬಿಟ್ಟು ಹೇಳ್ಕೊಂಡಿದ್ದೀವಿ. ನಾವು ಎಲ್ಲರನ್ನೂ ಒಪ್ಕೊಂಡಿದ್ದೀವಿ, ಎಲ್ಲರನ್ನೂ ಸಮ್ಮತಿ ಕೊಟ್ಟಿದ್ದೀವಿ. ದೇಸಾಯಿ ಆಯೋಗದ ವರದಿ ಬಂದ ನಂತರ ಅದನ್ನು ಮಾಡ್ತೀವಿ. ಆಲ್ರೆಡಿ ಆಯೋಗ ತನಿಖೆ ಮಾಡ್ತಾಯಿದೆ. 50-50 ಬಗ್ಗೆನೇ ಲೋಕಾಯುಕ್ತನೂ ತನಿಖೆ ಮಾಡ್ತಾಯಿದೆ, ಇ ಡಿನೂ ಮಾಡ್ತಾಯಿದೆ. ಆದರೂ ಕೂಡ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀವಿ. ಇವತ್ತು ಸಬ್ಜೆಕ್ಟ್ ಇರಲಿಲ್ಲ. ನಾವೆಲ್ಲರೂ ಕೂಡ 50-50 ವಾಪಸ್ ಪಡಿಬೇಕು. ಕಾನೂನುಬದ್ಧವಾಗಿರೋರಿಗೆ ಅನ್ಯಾಯ ಆಗಬಾರ್ದು, ಕಾನೂನುಬದ್ಧವಾಗಿರೋರಿಗೆ ಕೊಡಬೇಕು. ಎರಡೂ ಕೂಡ ಹೇಳಿದ್ದೀವಿ. 50-50 ಕೂಡ ಅದು ಚರ್ಚೆ ಆಯಿತು. ಸೊ ನಾವು ಅದರಲ್ಲೂ ಹೇಳಿ 50-50 ಎಕ್ಸ್ಪರ್ಟ್ ಕಮಿಟಿ ಅದನ್ನು ಕ್ಯಾನ್ಸಲ್ ಮಾಡಿದೆ. ಹಾಗಾಗಿ ಇದು ಬರೀ 1 ವರ್ಷದ್ದಲ್ಲ, ನಟೇಶ್ ಇಂದ ಹಿಡಿದು ಮಹೇಶ್ ತನಕನೂ ಕೂಡ ಇದು ದಿನೇಶ್, ನಟೇಶಿಂದ ದಿನೇಶ್ ತನಕನೂ ಕೂಡ ಅವ್ರು ಏನೇನು ಮಾಡಿ ಹೋಗಿದ್ದಾರೆ, ಅಕ್ರಮಗಳು, ಅತ್ಯಾಚಾರಗಳು ಮತ್ತು ಇವೆಲ್ಲದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಅಂತ. 50-50 ಅನುಪಾತದ ರದ್ದತಿ ಬಗ್ಗೆ ಒಂದು ಲೆಟರ್ ಕೊಟ್ಟಿದ್ದೀನಿ. ಆದರೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ಈಗಾಗಲೇ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ದೇಸಾಯಿ ಆಗಿರೋದ್ರಿಂದ ಅವರಿಗೆ ಇದನ್ನು ಕಳಿಸ್ಕೊಡ್ಬೇಕು. ಅವರೊಂದು ಎನ್ಕ್ವೈರಿ ಮಾಡ್ತಾಯಿದ್ದಾರೆ, ವಿಚಾರಣೆ ಮಾಡ್ತಾಯಿದ್ದಾರೆ. ಅದಾದ ನಂತರ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ರು. ವಿಶ್ವನಾಥ್ ಸರ್ ಅದನ್ನೇ ಹೇಳಿದ್ರು, 50-50 ಅನುಪಾತದ್ದು ರದ್ದು ಮಾಡಬೇಕು ಅನ್ನುವಂಥದ್ದನ್ನು ಅವರು ಧ್ವನಿಗೂಡಿಸಿದ್ದಾರೆ. ದೇಸಾಯಿ ಆಯೋಗದ ನಂತರ ತೀರ್ಮಾನ ಮಾಡೋಣ ಅಂತ ಆಗಿದೆ. ಇದು 50-50 ಅನುಪಾತಕ್ಕೆ ಸಂಬಂಧಪಟ್ಟಂಗೆ ಆದಂಥ ವಿಷಯ.